ಉತ್ತರ ಕರ್ನಾಟಕ ಕಲಾವಿದರಿಗೂ ನನ್ನ ಕಡೆಯಿಂದ ನಮಸ್ತೆ. ದಯವಿಟ್ಟು ಈ ಸಾಂಗ್ ಕೇಳಿ. ಈ ಸಾಂಗ್ ಕೇಳಿ ನಂತರ ನಾವೊಂದೆರಡು ಮಾತಾಡ್ತೀನಿ. ತಿಂಡಿಗೆ ಬಿದ್ದಾಳ ಹಾದರ್ಗಿತ್ತಿ ಊರು ತುಂಬಾ ಶರ್ಗ ಹಾಸ ಕಟ್ಟಿ ನನ್ನ ಕೇಳಿದ ನಂತರ ನಮ್ಮ ಉತ್ತರ ಕರ್ನಾಟಕ ಮಂದಿ ಕಲಾವಿದರು ಸಾಂಗ್ ಬರೆಯೋರಿಗೆ ಹೇಳ್ತಾ ಇದ್ದೀನಿ, ಎಷ್ಟು ಕೀಳಾಗಿ ಸಾಂಗ್ ಬರೀತಾ ಇದ್ದಾರೆ ಒಂದು ಹೆಣ್ಣಿಗೆ. ಯಾಕಂದ್ರೆ ಅವ್ರ ಮನೆಯಲ್ಲಿ ಒಂದು ಹೆಣ್ಣಿಲ್ವಾ? ಅವ್ರ ಅಕ್ಕಂಗಿಯರು, ಅವ್ರ ತಾಯಿ, ಅವ್ರ ಅಜ್ಜಿ, ಅವ್ರು ಯಾರು ಅವ್ರ ಮನೇಲಿ ಹೆಣ್ಣೇ ಇಲ್ವಾ? ಇಷ್ಟು ಕೀಳಾಗಿ ಬರೀತಾರಲ್ವ ಒಂದು ಹೆಣ್ಣಿಗೆ. ಅವರು ಬೆಳೆಯೋಗೋಸ್ಕರ, ಅವರು ಕಲಾವಿದರು ಬೆಳೆಯೋಗೋಸ್ಕರ ಏನ್ ಬೇಕಾದ್ರೂ ಹೆಣ್ಣಿಗೆ ಬಿಳಿಸಿ ಬರೀತಾರಲ್ವ, ಅವ್ರಿಗೆ ನಾಚಿಕೆ ಆಗಲ್ವಾ? ಮನುಷ್ಯತನೇ ಇಲ್ವಾ ಅವ್ರಿಗೆ? ಫಸ್ಟ್ ಆಫ್ ಆಲ್ ಮನುಷ್ಯತ ಇದೆಯೋ ಇಲ್ವೋ ಅಂತ ನಾನು ಕೇಳ್ತಾ ಇರೋದು. ಒಂದು ಹೆಣ್ಣಿಗೆ ಅಂದ್ರೆ ತುಂಬಾ ಗೌರವ ಇದೆ. ನಮ್ಮ ಕಡೆ ಉತ್ತರ ಕರ್ನಾಟಕ ಮಂದಿ ಒಂದು ತಾಯಿನ ಕರಿಬೇಕಂದ್ರೆ ಯವ್ವ ಅಂತ ಕರಿತೀವಿ, ಒಂದ್ ತಂಗಿನ ಕರಿಬೇಕಂತ ತಂಗ್ಯವ್ವ ಅಂತ ಕರಿತೀವಿ, ಒಂದ್ ಅಕ್ಕನ ಕರಿಬೇಕಂದ್ರೆ ಅಕ್ಕವ್ವ ಅಂತ ಕರಿತೀವಿ. ಅಂದ್ರೆ ದೇವ್ರ ಗುಡಿ ಮೇಲೆ ಕಳಸ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದೇ ತರ ಒಂದು ಹೆಣ್ಣಿಗೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಇವರು ಸಾಂಗ್ ಬರೆಯೋರು ಏನಂತ ತಿಳ್ಕೊಂಡು ಬರೀತಿದ್ದೀರಾ ನೀವು? ಹೇಳಿ ನನಗೆ. ಹೆಣ್ಣಿಗೆ ಗೌರವನೇ ಇಲ್ವಾ? ಥಿಯೇಟರ್ನಾಗ ಹಾಕೊಂಡು ಹೋಗುವಾಗ ಎಲ್ಲೇ ಒಂದು ಸಾಂಗ್ ಹಾಕೊಂಡು ಹೋಗೋ ಅದು ಕೇಳಿಸ್ಕೊಂಡ್ರೆ ಸಾಕು, ಅಷ್ಟು ಅಸಹ್ಯವಾಗುತ್ತೆ. ಯಾಕೆ ನಿಮ್ಮ ಮನೇಲಿ ಹೆಣ್ಣಿಲ್ವಾ? ನೀವು ಬರೆಯಾಕುತ್ತೀರಲ್ಲ. ಒಂದು ಹೆಣ್ಣಿಗೆ ಕೀಳಾಗಿ ನೋಡಿ ಸಾಂಗ್ ಬರಿಬೇಕಂತ ಏನಾರು ಇದೀವ? ಬೆಳಿಬೇಕಂದ್ರೆ ಹೆಂಗಾದ್ರೂ ಬೆಳೀತಾರೆ, ಮುಂದೆ ಬರ್ಬೇಕಂದ್ರೆ ಒಳ್ಳೆ ಸಾಂಗ್ ಅಲ್ಲಿ ಕೂಡ ಬರೀತಾರೆ. ಮೊದಲು ಎಷ್ಟು ಒಳ್ಳೆ ಜಾನಪದ ಸಾಂಗ್ಗಳು ಇದು, ಅದು ಕೇಳಿದ್ರೆ ಕಿವಿಗಳು ತಂಪಾಗ್ತಿದ್ವು, ಮತ್ತೆ ಮತ್ತೆ ಕೇಳಬೇಕು ಅನ್ನಿಸ್ತಾ ಇತ್ತು. ಎಷ್ಟು ಚಂದ ಚಂದ ಸಾಂಗ್ಗಳು ಇದ್ದು, ಅವೆಲ್ಲ ಎಲ್ಲಿ ಹೋದು ಸಾಂಗ್ಗಳು? ಏನ್ ಬಂದ್ಬಿಟ್ಟು ನೀವು ಚಿಲ್ಲರಾಗಿ ಒಂದು